ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಣು ಅಣುವೆಲ್ಲ ತುಂಬಿ ನೀನು ಓಕೆ ಸರ್ ಓಕೆ ಕೌಶಲ್ಯ ಕೆಎಸ್, ತ್ರಿವೇಣಿ ಎಂಎಂ, ಭವ್ಯ, ವಸಂತ, ವಸುಂಧರ, ಅವ್ರು ಕೈ ಬಿಟ್ರೆ ಆ ಕೆಲಸ ಇವತ್ತು ನಮ್ಮ ಹೆಣ್ಣು ಮಕ್ಕಳು ತಾಯಿತು ನಿಮಗೆ ಮಾಡಲಿಕ್ಕೆ ನಿಮ್ಮಲ್ಲಿ ಒಂದು ತೀರ್ಮಾನ ಮಾಡಿದ್ರೆ ಅತ್ಯಂತ ಯಶಸ್ವಿಯಾಗಿ ನೀವು ಮಾಡಿದ್ರಿ. ಹಲವಾರು ರೀತಿಯ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನಾವು ಹೇಳ್ತೀವಿ. ಈಗ ಪ್ರಧಾನಮಂತ್ರಿಗಳು ಹೇಳ್ತಾರೆ ಲಖಪತಿ ದೀದಿ ಕಾರ್ಯಕ್ರಮ ಅಂತ ಹೇಳಿ, ಮತ್ತು ಜನಧನ ಕಾರ್ಯಕ್ರಮ ಅಂತ ಹೇಳ್ತಾರೆ, ಮತ್ತು ಮುದ್ರಾ ಯೋಜನೆ ಅಡಿಯಲ್ಲಿ ಇವತ್ತು 20 ಲಕ್ಷ ರೂಪಾಯಿಗಳವರೆಗೆ ನಾವು ಸರ್ಕಾರದ ವತಿಯಿಂದ ನಮ್ಮ ಒಂದು ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ನಮ್ಮ ಕೃಷಿ ಇಲಾಖೆಯಲ್ಲಿರ್ಬೋದು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿರ್ಬೋದು, ಶಿಕ್ಷಣ ಇಲಾಖೆಯಲ್ಲಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ಮಹಿಳೆಯರಿಗೆ ನಾವೆಲ್ಲ ಕೊಟ್ಟಿದ್ದೀವಿ. ನಿಮಗೆ ಗಟ್ಟಿಯಾಗಬೇಕು. ಇವತ್ತು ಶಿಕ್ಷಕರು 50% ಇದೆ, ನೇಮಕಾತಿ ಇದೆ. ಇವತ್ತು ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗಲೇ ಮಹಿಳಾ ರಿಸರ್ವೇಷನ್ನ ಮೂವ್ ಆಗಿದೆ. ಅನೇಕ ಕಾರಣಗಳಿಂದ ಉತ್ತರ ಭಾರತದ ಕೆಲವು ರಾಜ್ಯಗಳು ಅಡೆತಡೆಯಿಂದ ಇಲ್ಲಿ ಗಂಟೆ ಬಂತು. ಇವಾಗ ಪಾರ್ಲಿಮೆಂಟಲ್ಲಿ ಕಳೆದ ಬಾರಿ ಪಾಸ್ ಆಗಿದೆ. ಅದಕ್ಕೆ ರೂಪರೇಷೆಗಳು ಕೊಡಬೇಕಷ್ಟೇ ಬಿಟ್ಟರೆ 100ಕ್ಕೆ 100 ಇವತ್ತಲ್ಲ ನಾಳೆ, 28ಕ್ಕಲ್ಲ 29ಕ್ಕೆ ಅಥವಾ 33ಕ್ಕೆ 100ಕ್ಕೆ 100 ರಾಜ್ಯದಲ್ಲಿ ಲೋಕಸಭೆ ಮತ್ತು MLAಗೆ ರಿಸರ್ವೇಷನ್ ಬರುತ್ತೆ. ಕೆಲವರಿಗೆ ಕಡಿಮೆ ಅನಿಸ್ಬೋದು, ಆದರೆ ಕೆಲವರಿಗೆ ಅದೇ ಜೀವನ ಆಗಿದೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳನ್ನ ನಾವು ನೋಡ್ತಾ ಇದೀವಿ. ಆ 2 ಸಾವಿರಗಳನ್ನ ಕೂಡಿಟ್ಟು ಕೆಲವರು ಫ್ರಿಡ್ಜ್ ತಗೊಂಡಿದ್ದಾರೆ, ಕೆಲವರು ಮಕ್ಕಳಿಗೆ ಫೀಸನ್ನು ಕಟ್ಟಿದ್ದಾರೆ, ಕೆಲವರು ಸ್ಕೂಟರ್ ತಗೊಂಡಿದ್ದಾರೆ, ಕೆಲವರು ಮನೆಗೆ ಅಗತ್ಯವಾದ ವಸ್ತುಗಳನ್ನು ತಗೊಳ್ತಾ ಇರೋದನ್ನ ನಾವು ನೋಡ್ತಾ ಬಂದಿದ್ದೀವಿ. ಕೆಲವರಿಗೆ 2,000 ರೂಪಾಯಿ ಪ್ಯಾಕೆಟ್ ಮನಿ ತರ ಕಾಣ್ಬೋದು, ಕೆಲವರಿಗೆ ಅದೇ ಜೀವನ ಕೂಡ ಆಗಿದೆ. ಇದು ನಮ್ಮ ಸರ್ಕಾರದ ಬಹಳ ದೊಡ್ಡ ಸಾಧನೆ. JDSನ ಮತ್ತು BJPಯ ಮೈತ್ರಿ ಆಗಬೇಕು ಅನ್ನೋದು ಸದಾನಂದ ಗೌಡರು ನೆನ್ನೆ ಹೇಳಿದ್ದಾರೆ. ಸಮನ್ವಯ ಸಮಿತಿ ಆಗಬೇಕು ಅಂತ ಹೇಳಿದ್ದಾರೆ ಸದಾನಂದ ಗೌಡರಲ್ಲಿ. ಹಲವಾರು ಹಿರಿಯ ನಾಯಕರಲ್ಲಿ ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದೇನಿದೆ ಅದು ಎರಡೂ ಪಕ್ಷದಲ್ಲೂ ಇದೆ. ಯಾವುದೇ ರೀತಿಯ ಮೈತ್ರಿಗೆ ಧಕ್ಕೆ ಬರಲ್ಲ. ಜನಾಕ್ರೋಶ ಅವರು ವೈಯಕ್ತಿಕವಾಗಿ ಮಾಡ್ತಿದ್ದಾರೆ, ನಮ್ಮನ್ನೇನು ಕರೆದಿಲ್ಲ.